ಬಾಲರ್ಗಳು ಉತ್ತಮವಾದ ಪ್ರದರ್ಶನ ನೀಡಿ ಒಂದರಲ್ಲಿ ಸೋತಿದ್ರು ಸಹ ಅದು ಗೌರವಯುತವಾಗಿ ಸೋತಿದ್ದಾರೆ. ಭಾಳ ನೆನಪಿಡಬೇಕಾದ ವಿಷಯ ಇದು. 5 ವಿಕೆಟ್ನಿಂದ ಸೋಲುವಂಥದ್ದು, ಅಲ್ಲೂ ಗೆಲ್ಲುವ ಸಾಧ್ಯತೆಗಳೆಲ್ಲ ಇದ್ದು, ಆದರೆ ಯಾಕೋ ಏನೋ ಯಶಸ್ಸು ಸಿಗಲಿಲ್ಲ ಅನ್ನೋದು ಬೇರೆ ಮಾತು. ಬಟ್ 2ನೇ ಟೆಸ್ಟ್ನಲ್ಲೇ ಅದು ಸಿಕ್ಕದು. ಈಗ 3ನೇ ಟೆಸ್ಟನ್ನು ಗೆಲ್ಲುವಂಥ ಅದರಲ್ಲೇ ಮೋಸ್ಟ್ಲಿ ಪ್ರಸಿದ್ಧ ಕೃಷ್ಣ ಅವ್ರಿಗೆ ಹೊರಗೆ ಕೂಡಿಸುವಂಥ ಪ್ರಸಂಗ ಬರ್ಬೋದೇನೋ. ಯಾಕೋ ಬಾಲರ್ ಸ್ಪಿನ್ನರ್ ಬೇಕು ಅನ್ನುವಂಥದ್ದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಈ 2 ಟೀಮ್ಗಳು ಇವತ್ತು ಸಮಬಲದ ನಿಂತಿದ್ದಾವೆ. ಯಾರು ಗೆಲ್ತಾರೋ ಅನ್ನೋದು ಇಲ್ಲೇ ನಾವು ವಿಚಾರ ಮಾಡುವಂಥ ವಿಷಯ ಆಗ್ಯದ. ಶುಭ್ಮನ್ ಗಿಲ್ ಅವ್ರ ನಾಯಕರಿದ್ದಾರೆ, ರಿಷಬ್ ಪಂತ್ ವಿಕೆಟ್ ಕೀಪರ್ ಇದ್ದಾರೆ. ಇವರು ಅದ್ಭುತ ಒಂದು ವಿಕೆಟ್ ಕೀಪಿಂಗ್ ಮಾಡ್ತಾ ಇದ್ದಾರೆ, ಸೆಂಚುರಿ ಹೊಡಿತಾ ಇದ್ದಾರೆ, ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ. ಮುಂದೆ ಅಭಿಮನ್ಯು ಈಶ್ವರನ್ ಅಂತೇಳಿ ಅಡ್ಡಿ ಇಲ್ಲ. ಇನ್ನೊಬ್ಬ ಯಶಸ್ವಿ ಜೈಸ್ವಾಲ್ ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ. ಇವರು ಒಳ್ಳೆ ತಮ್ಮ ಪ್ರತಿಭೆ ತೋರಿಸಿದ್ದಾರೆ. ಈಗಾಗಲೇ ಧ್ರುವ ಜುರೇಲ್ ಆಗಿರ್ಬೋದು, ಕರಣ್ ನಾಯರ್ ಅವರಾಗಿರ್ಬೋದು, KL ರಾಹುಲ್ ಅವರಾಗಿರ್ಬೋದು, ಸಾಯಿ ಸುದರ್ಶನ್ ಆಗಿರ್ಬೋದು, ರವೀಂದ್ರ ಜಡೇಜಾ ಆಗಿರ್ಬೋದು, ನಿತೀಶ್ ಕುಮಾರ್ ರೆಡ್ಡಿ ಆಗಿರ್ಬೋದು, ವಾಷಿಂಗ್ಟನ್ ಸುಂದರ್ ಆಗಿರ್ಬೋದು, ಆಕಾಶ್ ದೀಪ್ ಅವರಾಗಿರ್ಬೋದು, ಹರ್ಷದ್ ದೀಪ್ ಸಿಂಗ್, ಜಸ್ಪ್ರೀತ್ ಬುಮ್ರಾ ಆಗಿರ್ಬೋದು, ಕುಲ್ದೀಪ್ ಯಾದವ್ ಅವರಾಗಿರ್ಬೋದು, ಮೊಹಮ್ಮದ್ ಸಿರಾಜ್ ಅವರು, ಪ್ರಸಿದ್ಧ ಕೃಷ್ಣ ಅವರು, ಶಾರ್ದೂಲ್ ಠಾಕೂರ್ ಅವರು, ಇವೆಲ್ಲ ಟೀಮ್ಗಳು 11-14 ಮಂದಿ ಇದ್ದಾರೆ. ಇದರ ಟೀಮಲ್ಲಿ 11 ಮಂದಿ ಆಡಿಸ್ತಾರೆ. ಯಾರು ಹೊರಗೆ ಕೊಡ್ತಾರೆ ನೋಡ್ಬೋದು ಈ ಸಲ. ಯಾಕಂದ್ರೆ ಈಗಾಗಲೇ ಆಕಾಶ್ ದೀಪ್ ನಮ್ಮ